ಬಹುಶಃ ಈಗ ಎಲ್ಲ ಮಕ್ಕಳು ಇಷ್ಟೊತ್ತಿಗೆ ನಾನು ಹೇಳಿದಾಗೆ ರೆಡಿಯಾಗಿರ್ತೀರ ಅನಿಸುತ್ತೆ. ನಿಮ್ಮ ತಾಯಂದಿರ ಪಕ್ಕದಲ್ಲಿ ನೀವು ಸಾಧ್ಯವಾದಷ್ಟು ನೀವು ತಾಯಂದಿರ ಬಲಭಾಗದಲ್ಲಿ ಕೂತ್ಕೊಳ್ಳಿ. ಎಲ್ಲರೂ ನಿಮ್ಮ ತಾಯಂದಿರು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ನಿಮ್ಮ ಜೊತೆ ಕೂಡಿಸಿದ್ರೆ ನೀವೆಲ್ಲನೂ ಬಲಭಾಗದಲ್ಲಿ ಕುಳಿತುಕೊಳ್ಳಿ. ಹೀಗೆಲ್ಲ ನಿಮ್ಮ ಸಲಕರಣೆಗಳೆಲ್ಲನೂ ನಿಮ್ಮ ಹತ್ರ ಇದೆಯಾ ನೋಡ್ಕೊಳ್ಳಿ. ತಾಯಂದ್ರದ್ದು ಪಾದಗಳನ್ನ ಅವರವರ ಒಂದು ಆ ತಟ್ಟೆನಲ್ಲಿ ಅವರ ಪಾದಗಳು ಹಿಡಿಯೋ ಹಾಗೆ ಎಲ್ಲರೂ ನೋಡ್ಕೊಳ್ಳಿ. ಮತ್ತು ನಿಮ್ಮ ಮುಂದೆ ನಾನು ಹೇಳಿದಾಗಲೇ ಒಂದು ಪಾದ ತೊಳೆದು ನೆನೆಯುವಷ್ಟು ತಂಬಿಗೆಯಲ್ಲಿರುವಂಥ ನೀರು, ಅದನ್ನು ನೀವು ಇಟ್ಕೊಂಡಿದ್ದೀರಾ, ಆ ನೀರು ಇಟ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ನಾನು ಏನೇನು ಹೇಳಿದ್ದೀನೋ ಪಾದ ಪೂಜೆಗೆ ಬೇಕಾಗಿರುವಂಥದ್ದು ಅರಿಶಿನ ಕುಂಕುಮ, ಆಮೇಲೆ ಅಗರಬತ್ತಿ, ಆರತಿ ಮಾಡೋದಕ್ಕೆ ಆರತಿದು, ಆಮೇಲೆ ತಾಂಬೂಲ, ಫಲ ಎಲ್ಲ ಇಟ್ಕೊಂಡಿರುವಂಥ ತಾಂಬೂಲ, ಆಮೇಲೆ ನೀವು ನಾನು ಹೇಳಿದಾಗೇ ಒಂದು ಪಾಯಸನೋ ಏನೋ ಒಂದು ಸ್ವೀಟು, ಇದೆಲ್ಲ ನೀವು ಎಲ್ಲ ಸರಿಯಾಗಿದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ. ಎಲ್ಲನೂ ಸರಿಯಾಗಿ ಅದು ವ್ಯವಸ್ಥೆ ಆಗಿರಬೇಕು. ನಿಮ್ಮ ಜೊತೆಯಲ್ಲಿ ಎಲ್ಲವೂ ಇದೆಯಾ ಅಂತ ಒಂದು ಸತಿ ನೋಡ್ಕೊಳ್ಳಿ. ಈಗ ಶ್ರೀಮಾತೆಯವರನ್ನ ಪಾದಪೂಜೆಗೆ ನಾವು ಆವಾಹನ ಮಾಡೋದು ಅಂದರೆ ಹೇಗಪ್ಪ ಅಂತಂದರೆ, ಮೊದಲು ನಾವು ಪ್ರಾರ್ಥನೆ ಸಲ್ಲಿಸೋಣ. ಪ್ರಾರ್ಥನೆಯ ನಂತರ ನಾವು ಈ ಒಂದು ಪಾದಪೂಜೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈಗೆಲ್ಲರೂ ಒಂದು ಕೈಯಲ್ಲಿ ಸ್ವಲ್ಪ ಹೂವು ಇಟ್ಕೊಂಡು, ಅಕ್ಷತೆ ಇಟ್ಕೊಂಡಿದ್ರೆ ಅಕ್ಷತೆ ಸರಿ, ಹೂವನ್ನು ಇಟ್ಕೊಂಡು ಎರಡೂ ಕೈಯಲ್ಲಿ ಹೂವನ್ನು ಇಟ್ಕೊಂಡು ಕಣ್ಣು ಮುಚ್ಕೊಂಡು, ಈಗ ನಿಮ್ಮ ಮುಂದೆ ತಾಯಿಯ ರೂಪದಲ್ಲಿ ಜಗನ್ಮಾತೆ ಶಾರದಾದೇವಿಯವರೇ ಇದ್ದಾರೆ. ಅವರಿಗೆ ನೀವು ತಾಯಿ ರೂಪದಲ್ಲಿ ಆ ಅವತಾರ ಪುರುಷರಾದಂಥ ಜಗನ್ಮಾತೆ ಅವತಾರವಾದಂಥ ಆ ಶಾರದಾದೇವಿಯವರಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವಿಸ್ಕೊಳ್ಳಿ. ಹಾಗೆ ಅಲ್ಲಿ ತಾಯಂದರು ಕೂಡ ನೀವು ಇವಾಗ ಸ್ವೀಕರಿಸ್ತಾ ಇರುವಂಥ ಈ ಒಂದು ಪೂಜೆನ ಆ ಶಾರದಾದೇವಿಯವರೇ ನಿಮ್ಮ ಮೂಲಕ ಸ್ವೀಕರಿಸ್ತಿದ್ದಾರಂತೆ ನೀವು ಭಾವಿಸ್ಕೊಳ್ಳಿ. ಇಲ್ಲಿ ಭಾವ ಮುಖ್ಯ. ಯದ್ಭಾವಂ ತದ್ಭವತಿ. ನೀವು ಎಷ್ಟು ಭಾವಿಸ್ತೀರೋ ಅಷ್ಟು ಅದರದ ಆನಂದನ ನೀವು ಪಡಿತೀರ. ನಮ್ಮಲ್ಲೆಲ್ಲನೂ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಭಾವವೇ ಮುಖ್ಯ. ಓಕೆ, ಈಗೆಲ್ಲರೂ ಹೂವಿಟ್ಕೊಂಡು ಈಗ ಪ್ರಾರ್ಥನೆ ಮಾಡೋಣ. ನಾನೀಗ ಪ್ರಾರ್ಥನೆ ಹೇಳ್ಕೊಡ್ತಾ ಹೋಗ್ತೀನಿ, ನೀವು ಹೇಳ್ತಾ ಪ್ರಾರ್ಥನೆ ಮಾಡಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ.
ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಹರಿ ಓಂ. ಎಲ್ಲರೂ ಈಗ ನೀವು ಪ್ರಾರ್ಥನೆ ಮಾಡಿದಂಥ ಆ ಒಂದು ಕೈಯಲ್ಲಿಟ್ಕೊಂಡಿರೋ ಹೂವನ್ನು ನಿಮ್ಮ ನಿಮ್ಮ ತಾಯಂದಿರ ಪಾದಗಳಿಗೆ ಸಮರ್ಪಿಸಿ, ಈಗ ನಿಮ್ಮ ಮುಂದೆ ತಂಬಿಗೆ ನೀರನ್ನು ಇಟ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಗಂಗಾ ಜಲ ಇದ್ದರೆ ಬೈ ಚಾನ್ಸ್ ಆ ತಂಬಿಗೆಗೆ ಅದನ್ನು ಹಾಕೋಬೋದು. ಇಲ್ಲ ಅಂದರೂ ನಾವು ಸಂಕಲ್ಪದ ಮೂಲಕನೇ ಅದನ್ನು ಮಾಡೋಣ. ಯಾರ ಮನೆಯಲ್ಲಿ ಇದ್ದರೆ ಆ ಗಂಗಾ ಜಲ ನದಿಗೆ ಹಾಕಿ, ಈಗ ಒಂದು ಹೂವು ಅದರೊಳಗೆ ಇಟ್ಕೊಳ್ಳಿ. ಒಂದು ಹೂವು ನೀರಿಗೆ ಹಾಕಿ, ತಂಬಿಗೆ ನೀರಿಗೆ ಹಾಕಿ, ಆ ತಂಬಿಗೆ ಮೇಲೆ ನಿಮ್ಮ ಬಲಗೈಯನ್ನು ಮುಚ್ಚಿಕೊಂಡು ಇಟ್ಕೊಳ್ಳಿ. ಬಲಗೈ ಭಾಗನ ಅದರ ಮೇಲೆ ಮುಚ್ಕೊಂಡು ಇಟ್ಕೊಳ್ಳಿ. ಈಗ ನಾವೀಗ ಆ ತಂಬಿಗೆಯಲ್ಲಿರುವಂಥ ನೀರನ್ನು ಸಪ್ತ ನದಿಗಳ ಒಂದು ನೀರಾಗಿ ಸಂಕಲ್ಪದ ಮೂಲಕ ಪರಿವರ್ತಿಸಿ, ಆಮೇಲೆ ಅದನ್ನು ಆ ಜಗನ್ಮಾತೆಯ ಪಾದ ಪೂಜೆಗೆ ಉಪಯೋಗಿಸ್ಕೊಳ್ಳೋಂಗಾಗತ್ತೆ. ಹಾಗಂದರೆ ಆ ನೀರು ಪರಿಶುದ್ಧವಾಗತ್ತೆ. ನೀರು ಪರಿಶುದ್ಧವಾಗತ್ತೆ. ಆ ನೀರು ಪರಿಶುದ್ಧ ಆಗೋದಕ್ಕೆ ನಾವು ಈಗ ಆ ಒಂದು ಮಂತ್ರ ಹೇಳ್ತೀನಿ, ಅದನ್ನು ಹೇಳ್ಕೊಳ್ಳೋಣ. ಅದಕ್ಕೆ ಮೊದಲು ನಾವು ಪರಿಶುದ್ಧರಾಗೋಣ. ಅಂದರೆ ನಮ್ಮ ದೇಹ ಮನಸ್ಸು ಎಲ್ಲ ಪರಿಶುದ್ಧ ಆಗೋದಕ್ಕೆ ಒಂದು ಮಂತ್ರ. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಭ್ಯಾಂತರಶುಚಿಃ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಈಗ ನಿಮ್ಮ ಆ ಒಂದು ತಂಬಿಗೆ ನೀರು ಸಪ್ತ ನದಿಗಳನ್ನು ಆವಾಹನೆ ಮಾಡಿದ್ರಿಂದ ಆ ಸಪ್ತ ನದಿಗಳ ಒಂದು ಪವಿತ್ರ ಜಲ ಆಗಿದೆ ಈಗದು. ಅದನ್ನು ಎಲ್ಲ ಭಾವಿಸ್ಕೊಳ್ಳಿ. ಇಲ್ಲಿ ಭಾವ ಮುಖ್ಯ. ಅಲ್ಲಿ ಬಂತ, ಅಲ್ಲಿಂದ ಬಂದು ಬಿತ್ತ, ನೀರು ಬಂತ ಅಂತೆಲ್ಲ ಏನು ಭಾವಿಸ್ಕೋಬೇಡಿ. ಈಗ ಭಾವಿಸ್ಕೊಳ್ಳಿ, ಅದು ಸಪ್ತ ನದಿಗಳಿಂದ ಪರಿಶುದ್ಧವಾದಂಥ ನೀರಾಗಿದೆ. ಈಗ ಅದರೊಳಗೆ ಒಂದು ಹೂವು ಇಟ್ಟಿದ್ರಲ್ಲ, ಆ ಹೂವು ತಗೊಳ್ಳಿ, ನೀರಲ್ಲಿ ಹಾಕಿದ್ದು ಅದನ್ನು ತಗೊಂಡು ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಮೇಲೆ ಒಂದು ಸ್ವಲ್ಪ ನೀರಲ್ಲಿ ಹದ್ಕೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಮೇಲೆ, ಮತ್ತು ನಿಮ್ಮ ಪೂಜೆ ಸಲಕರಣೆಗಳ ಮೇಲೆಲ್ಲ ಪ್ರೋಕ್ಷಣೆ ಮಾಡಿ. ಆಮೇಲೆ ನಿಮ್ಮ ಮುಂದೆ ಕೂತಿರೋಂಥ ಜಗನ್ಮಾತೆಗೂ ಕೂಡ ಪ್ರೋಕ್ಷಣೆ ಮಾಡಿ ಈಗ ಅದನ್ನು ಆ ಪಾದಗಳಿರುವಂಥ ತಟ್ಟೆಗೆ ಹಾಕ್ಬಿಡಿ ಆ ಹೂವನ್ನ. ಈಗ ಪಾದ ಪೂಜೆ ಮೊದಲು ಮಾಡೋಣ. ಪಾದಕ್ಕೆ ಅಭಿಷೇಕ. ಈಗ ನಿಮ್ಮ ತಂಬಿಗೆಯಲ್ಲಿರುವಂಥ ನೀರಿನ ಮೂಲಕ ಆ ಜಗನ್ಮಾತೆಯ ಸ್ವರೂಪರಾದಂಥ ನಿಮ್ಮ ತಾಯಿ ಜಗನ್ಮಾತೆ ಸ್ವರೂಪಿಯಾದಂಥ ಆ ಜಗನ್ಮಾತೆಗೆ ಪಾದ ತೊಳೆಯೋದು. ನೀವೀಗ ಆ ತಂಬಿಗೆ ನೀರಿಂದ ಪಾದ ತೊಳೆಯೋದನ್ನು ಮಾಡೋದು. ಹೇಗೆ ಅಂದರೆ ನಿಧಾನಕ್ಕೆ, ಗಾಬರಿ ಇಲ್ಲದೆ, ಗಡಿಬಿಡಿಗೊಲ್ಲದೆ, ಆ ಸುತ್ತಮುತ್ತಲು ಎಲ್ಲ ಗಲೀಜು ಮಾಡಿಕೊಳ್ಳದೆ ಆ ಪಾದವನ್ನು ಜಗನ್ಮಾತೆಯ ಪಾದ ಅಂತ ಭಾವಿಸ್ಕೊಂಡು ಅಲ್ಲಿ
ಆ ಶಾರದಾ ಮಾತೆನೇ ಕೂತಿದ್ದಾರೆ, ಅವ್ರ ಪಾದಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದೀನಿ, ಅವ್ರ ಪಾದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ, ಆ ಪಾದನ ತೊಳಿತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಂಡು ನಿಧಾನಕ್ಕೆ ಆ ನೀರಲ್ಲಿ ಪಾದ ತೊಳಿರಿ. ಆ ಪಾದ ತೊಳೆಯುವಾಗ ಪಾದ ಪೂರ್ತಿ ನೆನಿಬೇಕು, ಅರ್ಧಂಬರ್ಧ ತೊಳಿಬಾರ್ದು. ನೀಟಾಗಿ ಪಾದ ತೊಳಿರಿ. ಈಗ ಇಬ್ಬಿಬ್ಬರು ಕೂತಿದ್ರೆ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಸ್ವಲ್ಪ ಹೊತ್ತು, ಒಬ್ರು ನೀರು ಹಾಕೋದು, ಒಬ್ರು ತೊಳೆಯೋದು, ಒಬ್ರು ನೀರು ಹಾಕೋದು, ಇಬ್ಬರೂ ಸೇರಿಕೊಂಡು, ಅಥವಾ ಒಬ್ಬರೇ ಇದ್ದರೆ ಏನೂ ತೊಂದರೆ ಇಲ್ಲ. ಈಗ ನಿಧಾನಕ್ಕೆ ಆ ಪಾದಗಳಿಗೆ ಅಭಿಷೇಕ ಮಾಡಿ. ಎಲ್ಲರೂ ನಿಧಾನಕ್ಕೆ ಆ ಪಾದಕ್ಕೆ ಅಭಿಷೇಕ ಮಾಡಿ. ಯಾರು ಗಡಿಬಿಡಿಯಾಗ್ಬಿಡಿ, ಭಾವಿಸ್ಕೊತಾ ಇರಿ. ಆ ಮನಸ್ಸಿನಲ್ಲಿ ಓಂ ಶ್ರೀ ಶಾರದಾದೇವಿಯೈ ನಮಃ, ಓಂ ಶ್ರೀ ಶಾರದಾದೇವಿಯೈ ನಮಃ, ಓಂ ಶ್ರೀ ಶಾರದಾದೇವಿಯೈ ನಮಃ ಅಂತ ಹೇಳ್ಕೊಂಡೇ ಇರಬೇಕು ನೀವು. ಆ ಒಂದು ನಾಮನ ಹೇಳ್ತಾ ಇರಿ, ಶಾರದಾದೇವಿದು ಓಂ ಶ್ರೀ ಶಾರದಾದೇವಿಯೈ ನಮಃ ಅಂತ. ಈಗ ಪಾದ ಎಲ್ಲ ತೊಳೆದಿದ್ದಾಯಿತು. ಈಗ ನೀವೇನು ಮಾಡಬೇಕು ಅಂದರೆ, ಆ ತಾಯಂದರು ಸ್ವಲ್ಪ ಪಾದನ ಮೇಲೆತ್ಕೊಳ್ಳಿ. ಆ ತಟ್ಟೆನ ತೊಗೊತಾರೆ ಮಕ್ಕಳು. ಈಗ ತಟ್ಟೆ ತೊಗೊಂಡು ಆ ನೀರನ್ನ ಅಷ್ಟೂ ವಾಪಸ್ ಆ ತಂಬಿಗೆಗೆ ನಿಧಾನಕ್ಕೆ, ಅಲ್ಲೆಲ್ಲ ಗಲೀಜಾಗ್ದಂಗೆ ಚೆಲ್ಲದೆ ಇರೋಂಗೆ ನಿಧಾನಕ್ಕೆ ಆ ತಟ್ಟೆಯಲ್ಲಿರೋ ನೀರನ್ನು ಆ ಒಂದು ತಂಬಿಗೆಗೆ ವಾಪಸ್ ಹಾಕ್ಕೊಳ್ಳಿ. ಅದು ಪ್ರತಿಯೊಂದು ಮಾಡ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಜಪ ಆಗ್ತಿರಬೇಕು. ಓಂ ಶ್ರೀ ಶಾರದಾದೇವಿಯೈ ನಮಃ, ಓಂ ಶ್ರೀ ಶಾರದಾದೇವಿಯೈ ನಮಃ, ಓಂ ಶ್ರೀ ಶಾರದಾದೇವಿಯೈ ನಮಃ ಅಂತ ಆ ನಾಮ ಜಪ ಆಗ್ತಾ ಇರಬೇಕು. ತಾಯಂದರು ಕೂಡ ಅದನ್ನು ಸ್ವೀಕರಿಸುವಾಗ ಓಂ ಶ್ರೀ ಶಾರದಾದೇವಿಯೈ ನಮಃ ಅಂತಲೇ ಅವರು ಕೂಡ ಆ ಶಾರದಾದೇವಿಯನ್ನೇ ಜಪಿಸ್ತಾ ಇರಬೇಕು. ಯಾಕೆಂದರೆ ಎದುರಿಗೆ ಕೂತಿರೋದು ಶ್ರೀಮಾತೆ ಶಾರದಾದೇವಿ ಅಂತ ಎಲ್ಲರಿಗೂ ಭಾವಿಸ್ಕೊಳ್ಳಿ. ಈಗ ಆ ತಂಬಿಗೆನ ಪಕ್ಕಕ್ಕಿಟ್ಕೊಳ್ಳಿ. ಈಗ ಮತ್ತೆ ತಟ್ಟೆನ ಅವ್ರ ಪಾದಗಳ ಕೆಳಗಡೆ ಇಡಿ. ತಿರ್ಗಾ ತಟ್ಟೆಯಲ್ಲಿ ತಾಯಂದ್ರ ಪಾದ ಇಟ್ಕೊಳ್ಳಿ. ಈಗ ಅರಿಶಿನ ಕುಂಕುಮ ಹಚ್ಚೋದು. ನಿಮಗೆ ಪಾದಗಳಿಗೆ ತಾಯಂದ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಗೈಡ್ ಮಾಡಿ. ಹೇಗೆ ಅಂದರೆ, ಪಾದಗಳಿಗೆ ಮೊದಲು ಬಲಪಾದಕ್ಕೆ ಮೇಲ್ಗಡೆ ಕೆಳಗಡೆ ಒಂದು ಲೈನಾಗಿ ಅರಿಶಿನ, ಮಧ್ಯದಲ್ಲಿ ಕುಂಕುಮ, ಹೀಗೆ ಎರಡೂ ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮಕ್ಕಳು. ಓಂ ಶ್ರೀ ಶಾರದಾದೇವಿಯೈ ನಮಃ, ಓಂ ಶ್ರೀ ಶಾರದಾದೇವಿಯೈ ನಮಃ, ಓಂ ಶ್ರೀ ಶಾರದಾದೇವಿಯೈ ನಮಃ. ಆ ಪಾದಗಳಿಗೆ ಕುಂಕುಮವನ್ನು, ಅರಿಶಿನ ಕುಂಕುಮ ಸಮರ್ಪಿಸಿ. ಈಗ ನಾನು ಹೇಳಿದಾಗೇ ಈಗ ಹೂವು, ಶ್ರೀಮಾತೆ ಶಾರದಾದೇವಿಯವರಿಗೆ ಈಗ ಈ ಹೂವನ್ನು ಅರ್ಪಿಸೋಣ. ಈಗ ನಾನು ಒಂದೊಂದು ನಾಮ ಹೇಳ್ತಾ ಇರ್ತೀನಿ, ನೀವು ಅದನ್ನು ಹೇಳಿಕೊಂಡು ಒಂದೊಂದು ಹೂವನ್ನು ಪಾದದ ಮೇಲೆ ಇಡ್ತಾ ಹೋಗೋದು. ಈ 11 ಹೂವುಗಳನ್ನ ನೀವು ಇಟ್ಕೊಂಡಿರಿ ಅಂತ ಹೇಳಿದೆ. ಎಕ್ಸ್ಟ್ರಾ ಹೂವು ಇಟ್ಕೊಂಡಿರ್ಬೇಕು ನೀವು. ಇದಕ್ಕೆ 11 ಹೂವು. ಈಗ ನಾನು ಒಂದೊಂದೇ ನಾಮ ಹೇಳ್ತಾ ಹೋಗ್ತೀನಿ. ಶಾರದಾದೇವಿ ಒಂದು ನಮನ ಮಾಡ್ತಾ, ಅರ್ಚನೆ ಮಾಡ್ತಾ ಹೋಗೋಣ ಪಾದಕ್ಕೆ. ಅದು ಯಾವ ರೀತಿ ಹೂ ಆದರೂ ಪರವಾಗಿಲ್ಲ. ಈಗೆಲ್ಲರೂ ಭಾವಿಸ್ಕೊಳ್ಳಿ. ಓಕೆ. ಓಂ ಸರ್ವದೇವದೇವಿ ಸ್ವರೂಪಿಣ್ಯೈ ಶ್ರೀ ಶಾರದಾದೇವ್ಯೈ ನಮಃ. ಓಂ ಸರ್ವದೇವದೇವಿ ಸ್ವರೂಪಿಣ್ಯೈ ಶ್ರೀ ಶಾರದಾದೇವ್ಯೈ ನಮಃ. ಓಂ ಶ್ರೀ 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 ಸರ್ವದೇವದೇವಿ ಸ್ವರೂಪಿಣ್ಯೈ ಶ್ರೀ ಶಾರದಾದೇವ್ಯೈ ನಮಃ.
ಓಂ ಶ್ರೀ ಸರ್ವದೇವದೇವಿ ಸ್ವರೂಪಿಣ್ಯೈ ಶ್ರೀ ಶಾರದಾದೇವ್ಯೈ ನಮಃ. ಎಲ್ಲರೂ ಭಕ್ತಿಯಿಂದ ಆ ಅರ್ಚನೆ ಮಾಡಿದ್ದಕ್ಕೊಂದು ಪ್ರಣಾಮ ಸಲ್ಲಿಸಿ ಆ ಪಾದ ಮುಟ್ಟಿ ನಮಸ್ಕರಿಸ್ಕೊಳ್ಳಿ. ಶ್ರೀಮಾತೆಯವರ ಪಾದಗಳಿಗೆ ಈಗ ನೀವು ಪುಷ್ಪಾರ್ಚನೆ ಮಾಡಿದ್ದೀರಾ. ಈಗ ಧೂಪ, ಶ್ರೀಮಾತೆಯವರಿಗೆ ಈಗ ಧೂಪ ಹಚ್ಕೊಳ್ಳಿ. ಎಲ್ಲರೂ ಆ ಒಂದು ಅಗರಬತ್ತಿಯನ್ನು ಹಚ್ಕೊಳ್ಳಿ. ಎಲ್ಲ ನಿಧಾನಕ್ಕೆ, ಗಾಬರಿ ಆಗದೆ ನಿಧಾನಕ್ಕೆ. ಪೋಷಕರು ಕೂಡ ಮನೆಯಲ್ಲಿ ದೊಡ್ಡವರಿದ್ದರೂ ಕೂಡ ಮಕ್ಕಳಿಗೆ ಸ್ವಲ್ಪ ಅವಾಗವಾಗ ಸಹಾಯ ಮಾಡ್ತಾಯಿರಿ. ಓಂ ಶ್ರೀ ಶಾರದಾದೇವ್ಯೈ ನಮಃ. ಓಂ ಶ್ರೀ ಶಾರದಾದೇವ್ಯೈ ನಮಃ. ಓಂ ಶ್ರೀ ಶಾರದಾದೇವ್ಯೈ ನಮಃ. ಓಂ ಶ್ರೀ ಶಾರದಾದೇವ್ಯೈ ನಮಃ. ಎಲ್ಲರೂ ನಿಧಾನಕ್ಕೆ ಅಗರಬತ್ತಿನ ಧೂಪ ಗ್ರಾಣಿಸಿದ್ದೀರಾ, ಧೂಪನೆಲ್ಲರೂ ಅರ್ಪಿಸಿದ್ದೀರಾ. ಆ ಧೂಪನ ಈಗ ನೀವು ಒಂದು ಪಕ್ಕದಲ್ಲಿ ಎಲ್ಲಾದರೂ ಇಟ್ಕೊಳ್ಳಿ. ಎಲ್ಲರೂ ಅದು ಎಲ್ಲೂ ಇದಾಗದೇ ಇರುವಂಥ ಜಾಗದಲ್ಲಿ ಅಥವಾ ದೇವ್ರ ಮನೆಯಲ್ಲೆಲ್ಲಾದರೂ ಇಟ್ಟರೂ ಪರವಾಗಿಲ್ಲ. ಈಗ ಶ್ರೀಮಾತೆಯವರಿಗೆ ಈ ಆರತಿ ಸಲ್ಲಿಸೋದು, ನಿಮ್ಮ ಪಾದಗಳಿಗೆ, ಶ್ರೀಮಾತೆಯ ಪಾದಗಳಿಗೆ ಆರತಿ ಸಲ್ಲಿಸುವುದು. ಈ ಆರತಿ ಸಲ್ಲಿಸೋಕ್ಕೆ ಮುಂಚೆ ಶ್ರೀಮಾತೆಯವರಿಗೆ ಒಂದು ನೈವೇದ್ಯ, ಅಂದರೆ ನೀವು ಇವಾಗ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಲ್ಲ ಆ ಒಂದು ಸ್ವೀಟ್ ಅಥವಾ ತಾಂಬೂಲ ಎಲ್ಲ ಇಟ್ಕೊಂಡಿದ್ದೀರಲ್ವಾ, ಸ್ವೀಟ್ನ ಅಲ್ಲಿ ಮುಂದೆ ಪಕ್ಕದಲ್ಲೇ ಇಟ್ಕೊಳ್ಳಿ. ಆಮೇಲೆ ಆ ತಾಂಬೂಲನ ನಿಮ್ಮ ತಾಯಂದ್ರಿಗೆ ಆಮೇಲೆ ನೈವೇದ್ಯ ಆದಮೇಲೆ ಕೊಡಿ, ಅದು ಪಕ್ಕದಲ್ಲಿ ಒಂದು ಕಡೆ ಇಟ್ಕೊಳ್ಳಿ. ಈಗ ಪ್ರಾರ್ಥನೆ ಮಾಡಿ ಅದನ್ನೆಲ್ಲ ಸ್ವೀಕರಿಸಿ ಅಂತ. ತಾಂಬೂಲನ ಸ್ವೀಕರಿಸಿ ಆಮೇಲೆ ತಾಂಬೂಲ ಕೊಡಿ. ಈಗ ಬರೀ ಪ್ರಾರ್ಥನೆ ಸಲ್ಲಿಸಿ. ಓಂ, ನಾನು ಇವಾಗ ಹೇಳ್ಕೊಡ್ತೀನಿ, ಅದನ್ನು ಆ ಪಾದಗಳಿಗೆ, ಶ್ರೀಮಾತೆ ಪಾದಗಳಿಗೆ ನೈವೇದ್ಯ ಮಾಡೋದು. ಅಂದರೆ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿರಬೇಕು, ತಟ್ಟೆ ಹತ್ರನೇ, ಆ ಪಾದದ ಹತ್ರ. ಈಗ ನೈವೇದ್ಯ ಮಾಡೋಣ. ಓಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಃ. ಹರಿ ಓಂ ತತ್ಸತ್. ಶ್ರೀ ಶಾರದಾದೇವ್ಯೈ ಸಮರ್ಪಣಂ. ಈಗ ಅದು ನೈವೇದ್ಯ ಆಗಿದೆ. ಈಗ ಆರತಿ, ಎಲ್ಲ ಅಲ್ಗಾರತಿ ಇಟ್ಕೊತೀರ. ಸಾಧ್ಯವಾದಷ್ಟು ಎಲ್ಲರೂ ಬತ್ತಿ ಆರತಿನ ಇಟ್ಕೊಳ್ಳಿ. ಕರ್ಪೂರ ಅಂದರೆ ಬೇಗ ಬೇಗ ಉರಿದು ಹೋಗ್ತಾ ಇರುತ್ತೆ, ತಿರ್ಗಾ ಹಾಕೋಬೇಕಾಗತ್ತೆ. ಅದಕ್ಕಾಗಿ ನೀವೇನು ಮಾಡಿ ಅಂದರೆ ಸಾಧ್ಯವಾದಷ್ಟು ತುಪ್ಪದ ಬತ್ತಿ, ಎಲ್ಲರೂ ಕೂಡ ತುಪ್ಪದ ಬತ್ತಿನ ಇಟ್ಕೊಂಡಿದ್ದೀರಾ ಅನಿಸುತ್ತೆ. ನಾನು ಆಲ್ರೆಡಿ ತಿಳಿಸಿದ್ದೆ ನಿಮಗೆ, ನಾವು ಪ್ರತಿ ವರ್ಷ ಮಾಡೋದು ಗೊತ್ತಿರುತ್ತೆ ಕೆಲವರಿಗೆ. ಈಗ ಆ ಒಂದು ಬತ್ತಿನ ಅಂಟಿಸ್ಕೊಳ್ಳಿ, ಆರತಿಗೆ ಬತ್ತಿ ಅಂಟಿಸ್ಕೊಳ್ಳಿ. ಎಲ್ಲ ಮನಸ್ಸಲ್ಲಿ ಅದು ಹಚ್ಕೊಳ್ಳುವಾಗಲೂ ಕೂಡ ಮನಸ್ಸಲ್ಲಿ ಓಂ ಶ್ರೀ ಶಾರದಾದೇವಿಯೇ ನಮಃ ಅಂತಲೇ ಹೇಳ್ತಾ ಇರಬೇಕು. ಈಗೆಲ್ಲರೂ ಪಾದಗಳಿಗೆ ಆರತಿ ಸಲ್ಲಿಸಬೇಕು. ಓಕೆ, ಎಲ್ಲ ಈಗ ಹತ್ಕೊಂಡು ಹಚ್ಕೊಂಡಿದ್ದೀರ ಅನಿಸುತ್ತೆ. ಈಗ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಅದನ್ನು ಹೇಳ್ತಾ ಪಾದಗಳಿಗೆ ಆರತಿ ಸಲ್ಲಿಸಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜನನೀಂ ಶಾರದಾಂ ದೇವೀಂ
ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಎಲ್ಲರೂ ಈಗ ಆರತಿನ ತಗೊಳ್ಳಿ. ನೀವೆಲ್ಲ ಭಕ್ತಿ ಶ್ರದ್ಧೆಯಿಂದ ಶ್ರೀಮಾತೆಯವರಿಗೆ ಅರ್ಪಿಸಿದಂಥ ಆ ಆರತಿನ ಎಲ್ಲರನ್ನೂ ತಗೊಂಡು ಈಗ ಆರತಿನ ಒಂದು ಪಕ್ಕದಲ್ಲಿ ಇಡಿ. ಈಗ ನೀವು ತಾಂಬೂಲನ ನೀವೇನೊಂದು ತಾಂಬೂಲ ಇಟ್ಕೊಂಡಿದ್ರೋ ಅದನ್ನು ಎದ್ದು ನಿಂತು ನಿಮ್ಮ ತಾಯಂದ್ರ ಕೈಗೆ ಕೊಡಿ. ಅದನ್ನು ತಾಂಬೂಲನ ಕೊಡಿ. ಭಕ್ತಿಯಿಂದ ಶ್ರೀಮಾತೆಯವರಿಗೆ ನೀವು ತಾಂಬೂಲ ಕೊಡ್ತಾ ಇದ್ದೀರ, ಜಗನ್ಮಾತೆ ಶ್ರೀಮಾತೆಗೆ ತಾಂಬೂಲ ಕೊಡ್ತಾ ಇದ್ದೀರ ಅಂತ ಭಾವಿಸ್ಕೊಂಡು ಆ ತಾಂಬೂಲನ ನಿಮ್ಮ ತಾಯಂದ್ರ ಕೈ ಕೊಡಿ. ಈಗ ದೀರ್ಘ ದಂಡ ನಮಸ್ಕಾರ ಮಾಡಿ, ಅಂದರೆ ಪೂರ್ತಿ ದೀರ್ಘ ದಂಡ ನಮಸ್ಕಾರ ಮಾಡಿ. ಉದ್ದಕ್ಕೂ ನಮಸ್ಕಾರ ಮಾಡಿ, ಚೆನ್ನಾಗಿ ಪ್ರಾರ್ಥನೆ ಮಾಡಿ. ಶ್ರೀಮಾತೆನೇ ಪ್ರಾರ್ಥನೆ ಮಾಡಿ, ನಿಮ್ಮನ್ನು ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಯುವಂತೆ, ಸಚ್ಚಿಂತನೆಯೇ ನಾವು ಮಾಡುವಂತೆ, ಸದಾ ನಾವು ಒಳ್ಳೆಯ ಚಿಂತನೆಗಳನ್ನೇ ಮಾಡ್ತಿರುವಂಗೆ ಆ ತಾಯಿ ಅನುಗ್ರಹಿಸಲಿ ಅಂಥೇಳಿ ದೀರ್ಘದಂಡ ಮಾಡಿ ನಮಸ್ಕರಿಸಿ. ತಾಯಂದರು ಕೂಡ ಜಗನ್ಮಾತೆ ಶ್ರೀ ಶಾರದಾದೇವಿಯವರೇ ಆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭಾವದಲ್ಲಿ ಅವರಿಗೆ ಆಶೀರ್ವಾದ ಮಾಡಿ. ಈಗೆಲ್ಲರೂ ನಿಧಾನಕ್ಕೆ ಎದ್ದು ಆ ಸ್ವೀಟ್ ಏನು ನೀವೊಂದು ಸ್ವೀಟ್ ಅರ್ಪಿಸಿದಿರೋ ಆ ಸಿಹಿ ತಿಂಡಿನ, ಪಾಯಸ ಆಗಿರ್ಬೋದು, ಸಿಹಿ ತಿಂಡಿನೇ ಆಗಿರ್ಬೋದು, ಅದನ್ನು ನಿಮ್ಮ ತಾಯಿಯಂದ್ರ ಕೈಗೆ ಕೊಡಿ. ಮನಸ್ಸಿನಲ್ಲಿ ಜಗನ್ಮಾತೆಗೆ ನೀನು ಕೊಡ್ತಾ ಇದ್ದೀರ ಅಂತಲೇ ಭಾವಿಸ್ಕೊಂಡೇ ಮಾಡಬೇಕು. ನೀವು ಶ್ರೀಮಾತೆಯವರಿಗೆ ಕೊಡಿ ಅದನ್ನು. ಈಗ ತಾಯಂದ್ರೆ ಅದನ್ನು ಒಂದು ಸ್ವಲ್ಪ ರುಚಿ ನೋಡಿ ಮಕ್ಕಳಿಗೆ ಅದನ್ನು ಪ್ರಸಾದ ರೂಪದಲ್ಲಿ ವಾಪಸ್ ಕೊಡಿ. ಮಕ್ಕಳಿಗೆಲ್ಲ ಅದನ್ನು ಪ್ರಸಾದ ರೂಪದಲ್ಲಿ ವಾಪಸ್ ಕೊಡಿ. ಈಗ ಮಕ್ಕಳು ಅದನ್ನು ತಗೊಳ್ಳಿ ಅದನ್ನು. ಈಗ ಸ್ವಲ್ಪ ಮೊದಲು ಈಗ ನೀವು ಆ ಪಾದ ತೊಳೆದಿರುವಂಥ ನೀರನ್ನು ಸ್ವಲ್ಪ ತೀರ್ಥ ರೂಪದಲ್ಲಿ ಸ್ವೀಕರಿಸಿ ಆಮೇಲೆ ಅವರು ಕೊಟ್ಟಂಥ ಪ್ರಸಾದವನ್ನು ಸ್ವೀಕರಿಸಿ. ಶ್ರೀಮಾತೆಯವರ ಒಂದು ಪ್ರಸಾದ ನಿಮಗೆ ಸಿಕ್ಕಿದೆ. ಜಗನ್ಮಾತೆ ಶ್ರೀಮಾತೆಯೇ ನಿಮ್ಮ ತಾಯಿ ರೂಪದಲ್ಲಿ ಇವತ್ತು ಬಂದು ಅದನ್ನು ಸ್ವೀಕರಿಸಿ, ಪೂಜೆಯನ್ನು ಸ್ವೀಕರಿಸಿ ನಿಮ್ಮನ್ನು ಹರಿಸಿದ್ದಾರೆ ಅನ್ನೋ ಒಂದು ಭಾವ ನಿಮ್ಮಲ್ಲಿ ಚೆನ್ನಾಗಿರಲಿ. ಈಗೆಲ್ಲರೂ ಆ ಜಾಗವನ್ನೆಲ್ಲನೂ ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ಈಗೆಲ್ಲ ಅದೆಲ್ಲ ಪಕ್ಕಕ್ಕೆ ತೊಗೊಂಡೋಗಿ ಇಟ್ಕೊಳ್ಳಿ. ಈಗ ಇಲ್ಲಿ ಏನು ಶ್ರೀಮಾತೆಯವರಿಗೆ ಇವಾಗ ಇಲ್ಲಿ ಆರತಿ ಸಲ್ಲಿಸ್ತೀವೋ, ಜಗನ್ಮಾತೆಗೆ ಇಲ್ಲೊಂದು ಆರತಿ ನಡೆಯುತ್ತಲ್ಲ, ಈಗ ಇಲ್ಲಿಂದ ಆ ಆರತಿನ ಎಲ್ಲರೂ ಈಗ ನೋಡ್ತಾ ಎಲ್ಲರೂ ಕೂಡ ಆರತಿನಲ್ಲಿ ಭಾಗಿಯಾಗೋಣ. ಎಲ್ಲ ಈಗ ಶ್ರೀಮಾತೆಗೆ ಇಲ್ಲಿ ನಡೆಸುವಂಥ ಆರತಿಗೆ ಸಿದ್ಧರಾಗಿ. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ಅವಳು ಜಗದ ಕೋಟಿ ಕೋಟಿ ಜೀವ ಜನ್ಮದಾತೆಯೋ, ಜೀವ ಜನ್ಮದಾತೆಯೋ. ತಾಯಿ ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ನಲಿವೆಯೋ. ತಾಯಿ ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ನಲಿವೆಯೋ. ನಿನ್ನ ವಾತ್ಸಲ್ಯ
ಸುದೆಯ ನೀಡಿಯಮ್ಮ ಕಾಪಿಡು ನೀಡಿಯಮ್ಮ ಕಾಪಿಡು ಅಮ್ಮ ಎಂದು ಎಷ್ಟು ಬಾರಿ ಕರೆದರದು ಸಾಲದು ಅಮ್ಮ ಎಂದು ಎಷ್ಟು ಬಾರಿ ಕರೆದರದು ಸಾಲದು ತಾಯ ಮಧುರ ಋಣವ ನಾವು ತೀರಿಸಲೇ ಆರ್ಯೋ ತೀರಿಸಲೇ ಆರ್ಯೋ ಮೈ ಮನಗಳ ಮರೆಸುವಂತ ದಿವ್ಯ ನಾಮವಿಲ್ಲಿದೆ ಮೈ ಮನಗಳ ಮರೆಸುವಂತ ದಿವ್ಯ ನಾಮವಿಲ್ಲಿದೆ ಅಮ್ಮ ಎಂಬ ನಾಮ ಸುದೆಗೆ ಜಗದಿ ಸಾಟಿಯಲ್ಲಿದೆ ಜಗದಿ ಸಾಟಿಯಲ್ಲಿದೆ ಪರಬ್ರಹ್ಮಾದಿಶಕ್ತಿ ಎನಿತೋ ನಾಮ ಅವಳಿಗೆ ಪರಬ್ರಹ್ಮಾದಿಶಕ್ತಿ ಎನಿತೋ ನಾಮ ಅವಳಿಗೆ ಅಮ್ಮ ಎಂಬ ಒಂದೇ ನಾಮ ಸಾಕು ನಮ್ಮ ಪಾಲಿಗೆ ಸಾಕು ನಮ್ಮ ಪಾಲಿಗೆ ಸಾಕು ನಮ್ಮ ಪಾಲಿಗೆ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ಶಿವೆ ಶ್ರೀ ಶಾರದೆ ತವ ಕದಿ ಮೊರೆಯುವೆ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ಶಿವೆ ಶ್ರೀ ಶಾರದೆ ತವ ಕದಿ ಮೊರೆಯುವೆ ಇಂದು ಸುವಿಮಲೆ ವಂದಿತ ಪದ ತಲೆ ಇಂದು ಸುವಿಮಲೆ ವಂದಿತ ಪದ ತಲೆ ಕುಂದದ ಪ್ರೇಮದ ಮಂದಾಕಿನಿಯೇ ಇಂದು ಸುವಿಮಲೆ ವಂದಿತ ಪದ ತಲೆ ಕುಂದದ ಪ್ರೇಮದ ಮಂದಾಕಿನಿಯೇ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ಶಿವೆ ಶ್ರೀ ಶಾರದೆ ತವ ಕದಿ ಮೊರೆಯುವೆ ತ್ಯಾಗ ವಿಭೂಷಿತೆ ತ್ಯಾಗಿ ಕುಲಾಂಬಿಕೆ ತ್ಯಾಗ ವಿಭೂಷಿತೆ ತ್ಯಾಗಿ ಕುಲಾಂಬಿಕೆ
योगीन्द्रार्चिते योगप्रदाते त्यागविभूषिते त्यागिकुलाम्बिके योगीन्द्रार्चिते योगप्रदाते तव कृपे बेळगले भवभ्रमे कಳೆಯಲೆ तव कृपे बेळगले भवभ्रमे कಳೆಯಲೆ शिवे श्री शारदे तव कदि मोರೆಯುವೆ ನಿನ್ನಡಿದಾವರೆ ಎನ್ನಯಾಸರೆ ನಿನ್ನಡಿದಾವರೆ ಎನ್ನಯಾಸರೆ ಮುನ್ನಿಸುದಾಸನ ಭಿನ್ನ ಮಾತೆ ನಿನ್ನಡಿದಾವರೆ ಎನ್ನಯ ಆಸರೆ ಮನ್ನಿಸುದಾಸನ ಭಿನ್ನ ಮಾತೆ तव कृपे बेळगले भवभ्रमे कಳೆಯಲೆ तव कृपे बेळगले भवभ्रमे कಳೆಯಲೆ शिवे श्री शारदे तव कदि मोರೆಯುವೆ ब्रह्मार्पणं ब्रह्महविः ब्रह्माग्नो ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिनः हरि ओं तत्सत्